ನಮಸ್ತೆ ಎಲ್ರಿಗೂ, ನಾನು ಶ್ವೇತಾ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚಕ್ಲಿ ಎಲ್ಲರೂ ಮಾಡ್ತಾರಲ್ವ. ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಚಕ್ಲಿನ ನಾನು ಹೇಗೆ ಮಾಡಿದೆ ಅಂತ ವಿಡಿಯೋ ಶೇರ್ ಮಾಡ್ತೀನಿ. ಗರಿಗರಿಯಾದ ಚಕ್ಲಿ ಯಾರು ಮಾಡೋಕ್ಕೆ ಬರದೇ ಇರೋರು ಕೂಡ ಇದನ್ನು ಮಾಡ್ಬೋದು. ಸ್ವಲ್ಪನೂ ಕಿತ್ತೋಗೋದಿಲ್ಲ, ಅಷ್ಟೇ ರುಚಿಯಾಗಿರುತ್ತೆ. ತಿಂದಾದ್ಮೇಲೆ ಕೂಡ ಬಾಯಲ್ಲಿ ರುಚಿ ಹಾಗೇ ಇರುವಂಥ ಗರಿಗರಿಯಾದ ಚಕ್ಲಿ. ಸ್ವಲ್ಪ ಕೂಡ ಎಣ್ಣೆ ಹಿಡಿಯೋದಿಲ್ಲ ಮತ್ತು ಯಾವುದೇ ರೀತಿ ಇದಕ್ಕೆ ಸೋಡಾ ಹಾಕಿಲ್ಲ, ಏನೂ ಹಾಕಿಲ್ಲ. ತಿಂತಾ ಇದ್ದರೆ ಹೆಂಗೆ ಖಾಲಿ ಆಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಇದನ್ನು 15ರಿಂದ 1 ತಿಂಗಳು ಸ್ಟೋರ್ ಮಾಡಿ ಕೂಡ ಇಡ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಖಂಡಿತ ಇದನ್ನು ನೀವು ಇವತ್ತೇ ಟ್ರೈ ಮಾಡಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಇದನ್ನು ನೈವೇದ್ಯವಾಗಿ ಕೂಡ ಇಡ್ಬೋದು. ನಾನು ಹೇಗೆ ಮಾಡಿದೆ ಅಂತ ವಿಡಿಯೋ ಶೇರ್ ಮಾಡ್ತೀನಿ, ಬನ್ನಿ. ಮೊದಲಿಗೆ ಇಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ. 1/4 ಕಪ್ ಆಗುವಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. 1/4 ಕಪ್ ಆಗುವಷ್ಟು ಹೆಸರುಬೇಳೆ ಉದ್ದಿನಬೇಳೆನ ನೀಟಾಗಿ 2ರಿಂದ 3 ಸಲ ನೀಟಾಗಿ ತೊಳೆದು ಇದಕ್ಕೆ ಸ್ವಲ್ಪ ನೀರು ಮತ್ತು 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನು ನಾನು ಚೆನ್ನಾಗಿ ಮ್ಯಾಶ್ ಆಗೋ ಥರ ನಾವು ಇದನ್ನು ಬೇಳೆನ ಬೇಯಿಸ್ಕೋಬೇಕು. ನೀರನ್ನ ಜಾಸ್ತಿ ಹಾಕಬಾರ್ದು. ನೀರನ್ನ 1 ಗ್ಲಾಸ್ ಆಗುವಷ್ಟು ಹಾಕಿದ್ರೆ ಸಾಕು. ಯಾಕಂದರೆ ನಮಗೆ ಜಾಸ್ತಿ ಬೇಳೆ ಮಾತ್ರ ಬೇಯಬೇಕು, ನೀರು ಜಾಸ್ತಿ ನಮಗೆ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರನೇ ಬೇಳೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಹಾಕಿದ್ರೆ ಸಾಕು. ಈ ಥರ ಮೆತ್ತಗೆ ಗಂಜಿ ಆಗೋ ಥರ ನಾವು ಇದನ್ನು ಹೆಸರುಬೇಳೆ ಮತ್ತು ಉದ್ದಿನಬೇಳೆನ ನೀಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಒಂದು 3 ವಿಷಲ್ ಹಾಕ್ಸಿದ್ರೆ ಸಾಕು, ತುಂಬ ಚೆನ್ನಾಗಿ ಬೆಂದೋಗುತ್ತೆ. ಉದ್ದಿನಬೇಳೆ, ಹೆಸರುಬೇಳೆ, ಅಕ್ಕಿ ಹಿಟ್ಟು 3 ಸೇರಿ ನಾವು ಎಣ್ಣೆಲಿ ಕರೆದಾಗ ಎಷ್ಟು ಪರಿಮಳ ಇರುತ್ತೆ, ಟೇಸ್ಟು ಅಂತೂ ತುಂಬಾ ಚೆನ್ನಾಗಿರುತ್ತಲ್ವ. ಸ್ವಲ್ಪ ಇದು ತಣ್ಣಗೆ ಆಗ್ತಿದ್ದಂಗೆ ಮಿಕ್ಸಿ ಬಟ್ಲಿಗೆ ಇದನ್ನು ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೈಸ್ಗಾಗಂಗೆ ರುಬ್ಕೋಬೇಕಾಗುತ್ತೆ. ನೋಡಿ, ಬೆಣ್ಣೆ ಥರ ನಾವು ಇದನ್ನು ರುಬ್ಕೋಬೇಕಾಗುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ಈ ಥರ ಮಾಡ್ತಾಯಿದ್ದೀನಿ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದು ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಜಾಸ್ತಿ ನೀರು ಹಾಕೋದು ಬೇಡ. ಇದಕ್ಕೆ ನಾನು ಏನೇನು ಹಾಕ್ತೀನಿ ಅಂದರೆ, ಅರ್ಧ ಬಟ್ಲು ಇವತ್ತು ಹೆಸರುಬೇಳೆ, ಅರ್ಧ ಬಟ್ಲು ಉದ್ದಿನಬೇಳೆ, 1 ಬಟ್ಲು ಮೆಜರ್ಮೆಂಟ್ ಬಂತು, ಎರಡು ಸೇರಿ. ಅಕ್ಕಿ ಹಿಟ್ಟು ನಾನಿಲ್ಲಿ ಅದೇ ಕಪ್ಪಲ್ಲಿ 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅಂಗಡಿದಾದರೂ ಆಗುತ್ತೆ, ಮನೆಗೆ ರೊಟ್ಟಿಗೆ ಮಾಡ್ತೀವಲ್ವ ಅದಾದರೂ ಆಗುತ್ತೆ. ಇಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಕಾಳು ತೊಗೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಬಿಳಿ ಎಳ್ಳನ್ನ ನಾನು 1 ದೊಡ್ಡ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಬಿಸಿ ಎಣ್ಣೆ ಸೈಡಲ್ಲಿ ಮಾಡಿಟ್ಕೊಂಡಿದ್ದೆ, ಆ ಎಣ್ಣೆ ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೆ ಯಾವುದೇ ರೀತಿ ಸೋಡಾ ಬೇಡ, ಏನು ಬೇಡ. ಇದನ್ನು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಯಾವ ರೀತಿ ಅಂದರೆ ನೀರನ್ನ ಹಾಕೋದು ಬೇಡ. ನಾವೇನು ಬೇಳೆ ಬೇಯಿಸ್ಕೊಂಡಿದ್ವಲ್ಲ, ಹೆಸರುಬೇಳೆ ಮತ್ತು ಉದ್ದಿನಬೇಳೆ, ಅದೇ ಇದಕ್ಕೇನೆ ನಾವು ಹಿಟ್ಟನ್ನ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ನೀರನ್ನ ಸ್ವಲ್ಪ 1 ಗ್ಲಾಸ್ ಆಗುವಷ್ಟು ಚುಮ್ಮಿಸ್ಕೊಂಡು ಹಾಕೋಬೇಕು, ಜಾಸ್ತಿ ನೀರು ಹಾಕೋದು ಬೇಡ. ಇವಾಗ ಚಕ್ಲಿ ಒರಳಿರುತ್ತಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಉಂಡೆಗಳನ್ನಂಗೆ ಮಾಡಿಕೊಂಡು ಅದನ್ನು ಮುಚ್ಚಿಕ್ಬೇಕು, ಇಲ್ಲಾಂದರೆ ಡ್ರೈ ಆಗೋಗುತ್ತೆ. ಈ ಕಡೆ ಒಂದು ಪೇಪರ್ ತೊಗೊಂಡು ನೀಟಾಗಿ ನಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ನಾವು ಇದನ್ನು ಒತ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಎಲ್ಲೂ ಕಿತ್ತೋಗುತ್ತೆ ಅನ್ನೋಂಗೆ ಇರೋದಿಲ್ಲ. ಯಾರು ಚಕ್ಲಿ ಮಾಡೋಕ್ಕೆ ಬರಲ್ಲ ಅಂತಾರಲ್ವ, ಅವರು ಕೂಡ ಇದನ್ನು ಮಾಡ್ಬೋದು. ಯಾಕಂದರೆ ಹೆಸರುಬೇಳೆ ಉದ್ದಿನಬೇಳೆ ಹಾಕಿರೋದ್ರಿಂದ ಅದು ಕಿತ್ತೋಗೋದಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಅದು ಒಂದು ಸ್ವಲ್ಪ ನಾರಿನ ಅಂಶ ಕೊಡುತ್ತೆ, ಈ ಒಂಥರ ಅಂಟು ಬರುತ್ತಲ್ವ, ಹಾಗಾಗಿ ಚಕ್ಲಿ ಎಲ್ಲೂ ಕಿತ್ತೋಗೋದಿಲ್ಲ. ನಿಜವಾಗ್ಲೂ ಹೇಳ್ಬೇಕಂತಂದರೆ ರುಚಿ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಇಲ್ಲಿ ನಾನು ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ನಾನೇನು ಚಕ್ಲಿನೆಲ್ಲ ನಾನು ಮಾಡಿಟ್ಕೊಂಡಿದ್ದಲ್ಲ ಅದನ್ನು ಒಂದೊಂದನ್ನೇ ಹಾಕ್ಕೊಂಡು ಒಂದೇ ಹದವಾಗಿ ಬೇಯಿಸ್ಬೇಕಾಗುತ್ತೆ. ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕಾಗುತ್ತೆ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಇದೇ ರೀತಿ ನಾನು ಒಂದು ಸಲ ಆದಮೇಲೆ 4ರಿಂದ 5 ಸಲ ನಾನು 4 ಚಕ್ಲಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಎಣ್ಣೆಲಿ. ತುಂಬ ರುಚಿಯಾಗಿರುವಂಥ ಮನೇಲೆ ಮಾಡಿದಂಥ ಗರಿಗರಿಯಾದ ಚಕ್ಲಿ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಮಾಡಿದಂಥ ವಿಧಾನ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಿದ್ದೀನಿ. ನೀವು ಇವತ್ತೇನೆ ಇದನ್ನು 1 ಕಪ್ಪು ಅಕ್ಕಿ ಇಟ್ಟಿದ್ರೆ ಸಾಕು, ಟ್ರೈ ಮಾಡಿ. ನೀವು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ, ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಚಕ್ಲಿ ಅಂತೂ 100ಕ್ಕೆ 200% ಗ್ಯಾರಂಟಿ, ಸೂಪರಾಗಿತ್ತು.